ಮ್ಯಾಲೆ ಹಿಂದೂ ಹುಡುಗಿ ಪ್ಯಾರ್ ಕಲಿಯುತ್ತಾ ನಲಿಯುತ್ತಾ ಶುರುವಾಯಿತು ಖಯಾಲಿ. ಉರ್ದು ಕಲಿಯಲು ಕಾರಣ ಏನು ಗೊತ್ತಾ? ಇದುವೇ ಈ ಹೊತ್ತಿನ ವಿಶೇಷ ಖವ್ವಾಲಿ ಖಯಾಲಿ. ನಮ್ಮ ಮಕ್ಕಳು ಇಂಗ್ಲಿಷನ್ನೇ ಮಾತಾಡಬೇಕು ಅನ್ನೋ ತಂದೆ ತಾಯಿ ಸಾಕಷ್ಟಿದ್ದಾರೆ. ಟುಸ್ಪುಸ್ ಅಂತ ಇಂಗ್ಲಿಷ್ನಲ್ಲೇ ತೊದಲು ಮಾತು ಆರಂಭಿಸೋ ಮಕ್ಕಳಿಗೇನು ಕಡಿಮೆ ಇಲ್ಲ. ಆದರೆ ಇಲ್ಲೊಬ್ಳು ವಿಭಿನ್ನ ಬಾಲಕಿ ಇದ್ದಾಳೆ. ಇವಳು ಹಿಂದೂ ಕುಟುಂಬದ ಕುಡಿಯಾದರೂ ಇವಳಿಗೆ ಕನ್ನಡ ಇಂಗ್ಲಿಷ್ಗಿಂತಲೂ ಉರ್ದು ಅಂದರೆ ಪಂಚಪ್ರಾಣ. ಆ ಹುಡುಗಿ ಯಾರು ಗೊತ್ತಾ? ಭಾವಕ್ಕೆ ತಕ್ಕ ಭಾವ, ಅದಕ್ಕೆ ತಕ್ಕ ಕೋಕಿಲೆ ಕಂಠ. ಈ ಪುಟ್ಟ ಬಾಲೆಯ ಕವ್ವಾಲಿ ಕೇಳಿದ್ರೆ ಯಾರಿಗಾದ್ರೂ ಒಂದು ಕ್ಷಣ ನಿಂತು ನೋಡ್ಬೇಕು ಅನ್ಸೋದ್ರಲ್ಲಿ ಸಂಶಯವೇ ಇಲ್ಲ. ಈ ಬಾಲೆಯದು ಏನ್ ಹಾವಭಾವ, ಹಾಡಿನ ಶೈಲಿ ಅಂತೀರಾ? ಆದ್ರೆ ಅದೇನಿದು, ಕವ್ವಾಲಿ ಹಾಡ್ತಾ ಇರೋ ಈ ಹುಡುಗಿ ಹಣೆಗೆ ಬಿಂದಿ ಹಚ್ಕೊಂಡಿದ್ದಾಳಲ್ಲ ಅಂತ ಹುಬ್ಬೇರಿಸ್ಬೇಡಿ. ಅಸಲಿಗೆ ಇವಳು ಹಿಂದೂ ಕುಟುಂಬದ ಬಾಲೆ, ಆದ್ರೂ ಕವ್ವಾಲಿ ಹಾಡೋದ್ರಲ್ಲಿ ನಂಬರ್ 1. ಬರೀ ಮನೆಯಲ್ಲಿ, ಶಾಲೆಯಲ್ಲಿ ಮಾತ್ರ ಅಲ್ಲ, ಹಲವಾರು ವೇದಿಕೆಗಳಲ್ಲಿ ತನ್ನ ಕವ್ವಾಲಿ ಖಯಾಲಿ ಪ್ರದರ್ಶಿಸಿ ಭೇಷ್ ಅನ್ಸ್ಕೊಂಡಿದ್ದಾಳೆ ಈ ಬಾಲೆ. ನಮ್ಮ ಮನೆ ಬಾಜವರೆಲ್ಲರೂ ಓದೋದ್ರಿಂದ ನಮ್ಮ ಗೆಳತಿಯವ್ರ ಜೊತೆನೇ ಆಡ್ತಿದ್ದೆ. ಅವಾಗ ಅವ್ರ ಜೊತೆನೇ ಸಾಲಿಗೆ ಬಂದು ಕುಂತಿದ್ದೆ. ಆವಾಗ್ಲಿಂದ ಬರೀ ಖವ್ವಾಲಿ ಹಾಡೋದ್ರಲ್ಲಿ ಮಾತ್ರ ನಂಬರ್ 1 ಅನ್ಕೋಬೇಡಿ. ಈ ಹಿಂದೂ ಹುಡುಗಿಗೆ ಉರ್ದು ಭಾಷೆ ಅಂದ್ರೇನೆ ಪಂಚಪ್ರಾಣ. ಈಕೆ ಓದ್ತಾ ಇರೋದೇ ಉರ್ದು ಮಾಧ್ಯಮ ಶಾಲೆಯಲ್ಲಿ. ಉರ್ದು ಶಾಲೆಯಲ್ಲಿ ಈಕೆ ಇತರ ಸಹಪಾಠಿಗಳಿಗಿಂತ ಒಂದು ಹೆಜ್ಜೆ ಮುಂದಿದ್ದಾಳೆ. ಮುಸ್ಲಿಂ ಕುಟುಂಬದ ಮಕ್ಕಳಿಗೆ ಉರ್ದು ತುಂಬಾ ಸಲೀಸು ಅನ್ನೋದು ಸಹಜ. ಆದ್ರೂ ಈ ಬಾಲಕಿ ಮಾತ್ರ ಎಲ್ಲರನ್ನ ಹಿಂದಿಕ್ಕಿ ಉರ್ದು ಮಾಧ್ಯಮ ಶಿಕ್ಷಣದಲ್ಲಿ ಮುಂದಿದ್ದಾಳೆ. ಆಕೆ 4ನೇ 5ನೇ ವರ್ಷದಿಂದಲೂ ನಮ್ಮ ಸ್ಕೂಲಿಗೆ ಬಾಜು ಮನೆಯವ್ರ ಜೊತೆ ಕೂಡಿ ಬರ್ತಿದ್ದಿಲ್ಲ ಕ್ಯಾಂಪಿನಿಂದ. ಆಗಾಗ ಬಂದು ನಮ್ಮ ಶಾಲೆ ಕೂತು ನೋಡ್ಕೊಂಡು ಅದೇ ವಿಷಯನೇ ಚರ್ಚೆ ಮಾಡಿ ಅದೇ ವಿಷಯ ಬಗ್ಗೆ ತಲೆ ತೊಗೊಂಡು ಅವ್ನ ತಾಯಿ ತಂದಿನೂ ಅವ್ರು ಏನೂ ವಿರೋಧ ಮಾಡಲಿಲ್ಲ ರೀ. ಅವ್ರ ಅಜ್ಜ ಅಜ್ಜಿ ಹತ್ರ ಅದ ಆಕಿ
ಅವರು ಕಲಿಯೋಕೆ ಆಸ್ಪದ ಕೊಟ್ಟರು. ಯಾವ ಭಾಷೆ ಆದ್ರೇನೂ ಏನಿಲ್ಲ, ಎಲ್ಲ ಸಂಸ್ಕೃತಿ ಇರ್ಬೇಕು ಮಕ್ಕಳಲ್ಲತ್ತೆ ಅವರು ನಮ್ಮ ಶಾಲೆಗೆ ಅವರು 1ನೇ ಸ್ಟ್ಯಾಂಡರ್ಡ್ನಿಂದ ಅಡ್ಮಿಷನ್ ಮಾಡಿಬಿಟ್ರು. ಈ ಬಾಲೆ ಶಾಲೆಯಲ್ಲಿ ಟೀಚರ್ ಜೊತೆ ಪಕ್ಕದ ಮನೆಯವರ ಜೊತೆ ಮಾತಾಡೋದೇ ಉರ್ದು ಭಾಷೆಯಲ್ಲಿ. ಈಕೆಯ ಮಾತೃಭಾಷೆ ಕನ್ನಡವಾದ್ರೂ ಮನೆಯಲ್ಲೂ ಸಹ ಮಾತನ್ನ ಆರಂಭಿಸೋದು ಉರ್ದು ಭಾಷೆಯಲ್ಲಿಯೇ. ಮನೇಲಿ ಅವ್ರ ಫ್ರೆಂಡ್ ಅದು ಯಾರಾದ್ರೂ ಆಟ ಆಡಕ್ ಕರಿಬೇಕಂದ್ರೆ ಕರಿತಾರಲ್ರಿ, ಅವಾಗ ಅಮ್ಮಿನ ಹೋಗಿ ಬರ್ತೀನಿ ಅನ್ನೋದಕ್ಕೆ ಅಮ್ಮಿ ಆಮೇಲೆ ಜಾಕೆ ಆತು ಅಂತ ಹೇಳ್ತಾಳ್ರಿ. ಆಮೇಲೆ ನಾನು ಒದರ್ಬೇಕಂದ್ರೆ ಅಮ್ಮಿ ಜಾನ್ ಅಂತಾನೆ ಒದರ್ತಾಳ್ರಿ, ಪಪ್ಪ ಜಾನ್ ಅಮ್ಮಿ ಜಾನ್ ಅಂತಾನೆ ಒದರ್ತಾಳ್ರಿ. ಆಮೇಲೆ ಅವ್ರು ಅಕ್ಕಗಳ ಜೊತೆ ಸುಮ್ಮನೆ ಇವುಗಳ ಜೊತೆನೂ ಮಾತಾಡ್ತಿರ್ತಾಳ್ರಿ ಇವ್ರಿಗೆ ಕಲಿಸ್ಬೇಕಂತೇಳಿ. ಅಷ್ಟೇ ಅಲ್ಲ, ಉರ್ದು ಭಾಷೆಗೆ ಸಂಬಂಧಿಸಿದ ಸ್ಪರ್ಧೆಗಳಲ್ಲಿ ಈ ಬಾಲಕಿ 10 ಪ್ರಶಸ್ತಿಗಳನ್ನ ಬಾಚಿಕೊಳ್ಳೋ ಮೂಲಕ ಉರ್ದು ಮಾತೃಭಾಷಿಕರು ಬೆರಗಾಗೋ ಹಾಗೆ ಮಾಡಿದ್ದಾಳೆ. ಈಕೆ ಉರ್ದು ಕಲಿಯೋದ್ರ ಹಿಂದೆ ಸತತ ಪರಿಶ್ರಮವಿದೆ. ಅದಕ್ಕಿಂತ ಹೆಚ್ಚಾಗಿ ಆಸಕ್ತಿ ಜಾಸ್ತಿ ಇತ್ತು. ಅದೇ ಕಾರಣದಿಂದ ವರ್ಷಿಣಿ ಇಂದು ಈ ಮಟ್ಟಕ್ಕೆ ಉರ್ದು ಕಲಿತಿದ್ದಾಳೆ, ಇತರರಿಗೆ ಮಾದರಿಯಾಗಿದ್ದಾಳೆ. ವರ್ಷಿಣಿ ಉರ್ದು ಕಲಿಯೋದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಹಾನಿ ಇದೆ. ಅದು ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.